Welcome to Basavarati ITI channels. So today topic is Microsoft Word. So last class ಅಲ್ಲಿ ನಾವು Microsoft Word ಅನ್ನ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀವಿ. ಇದು ಫಸ್ಟ್ ಕ್ಲಾಸ್ ಆಗಿತ್ತು. ಅದರಲ್ಲಿ ಬಂದ್ಬಿಟ್ಟು ಟೈಟಲ್ ಬಾರ್, ಮೆನು ಬಾರ್, ರಿಬ್ಬನ್, ಅದೇ ರೀತಿ ಸ್ಟೇಟಸ್ ಬಾರ್, ಕೆಳಗೆ ಕಾಣ್ತಾ ಇರೋದು ಇದು ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಟಿಕಲ್ ರೂಲರ್ ಮತ್ತು ಹಾರಿಜಾಂಟಲ್ ರೂಲರ್ ಅಂತ ನೋಡ್ಬೋದು ನಾವು ಈ ಕಡೆ ಲೆಫ್ಟ್ ರೈಟ್. ಅದೇ ರೀತಿ ಇದು ವರ್ಕಿಂಗ್ ಏರಿಯಾ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ರೈಟ್ ಇಂಡೆಂಟ್, ಫಸ್ಟ್ ಲೈನ್ ಇಂಡೆಂಟ್ ಮತ್ತು ಲೆಫ್ಟ್ ಇಂಡೆಂಟ್ ಅಂತ ಮೂರು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀವಿ. ಇವತ್ತಿನ ದಿನ ನಾವು ಪೇಜ್ ಸೆಟಪ್ ಒಳಗಿರುವಂಥ ಆಪ್ಷನ್ಸ್ಗಳನ್ನು ಕಲಿಯೋಣ. ಹಾಗಿದ್ರೆ ಸೊ ಫಸ್ಟ್ ಒನ್ ಡೌನ್ ಮಾರ್ಕ್ ನೋಡ್ರಿ. ಇವಾಗ ನಮಗೆ ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದರ ನೆಕ್ಸ್ಟ್ ಇಲ್ಲಿ ಕಾರ್ನರ್ ಕಾಣ್ತಾ ಇರ್ಬೋದು ಡೌನ್ ಮಾರ್ಕಲ್ಲಿ ಪೇಜ್ ಸೆಟಪ್ ಅಂತೇಳಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಡೈಲಾಗ್ ಬಾಕ್ಸನ್ನು ಓಪನ್ ಮಾಡೋಣ. ಹಾಗಿದ್ರೆ ಈ ಡೈಲಾಗ್ ಬಾಕ್ಸಲ್ಲಿ ನಿಮಗೆ ಕಾಣ್ತಾ ಇರೋದು ನೋಡ್ಬೋದು ಆಪ್ಷನ್ಸ್ಗಳು ಮಾರ್ಜಿನ್ಸ್, ಟಾಪ್, ಲೆಫ್ಟ್, ರೈಟ್ ಮತ್ತು ಬಾಟಮ್, ಆಮೇಲೆ ಗಟರ್ ಪೊಸಿಷನ್ಸ್ ಅಂತ ಬರ್ತದೆ. ಜೊತೆಗೆ ಓರಿಯೆಂಟೇಷನ್, ಲ್ಯಾಂಡ್ಸ್ಕೇಪ್ ಮತ್ತು ಪ್ರೊಟ್ರೈಟ್ ಅಂತ ಬರ್ತದೆ. ಸೊ ಇಲ್ಲಿ ನೋಡೋಣ. ಹಾಗಿದ್ರೆ ನಾವು ಪೇಪರ್ ನೋಡೋಣ. ಇಲ್ಲಿ ಪೇಪರ್ ಒಳಗೆ ಪೇಪರ್ ಸೈಜ್ ಅಂತ ಕಾಣ್ತಾ ಇದೆ. ಹಾಗಿದ್ರೆ ನೋಡೋಣವಾ. ಇವಾಗ ಇಲ್ಲಿ ಪೇಪರ್ ಸೈಜ್ ಕಾಣ್ತಾ ಇದೆ. ಇಲ್ಲಿ ಲೆಟರ್ ಅಂತದೆ. ಹಾಗಿದ್ರೆ ನಮ್ಗೆ ಯಾವ ಸೈಜ್ ಬೇಕಲ್ಲೋ ಆ ಪೇಜನ್ನು ನಾವಿಲ್ಲಿ ತೆಗೆದುತ್ತಾ ಹೋಗ್ಬೋದು. ಸೊ A4 ಸೈಜ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಡಿಫಾಲ್ಟ್ ಆಗಿ ವಿಡ್ತ್ ಮತ್ತು ಹೈಟ್ ಸೆಟ್ ಇರ್ತದೆ. ಸೊ ಅದು 8.27 ಇಂಚಸ್, ಹೈಟ್ 11.69 ಅದ. ಹಾಗಿದ್ಮೇಲೆ ನಮಗೆ ಇವಾಗ ಇದರ ಮಾರ್ಜಿನ್ಸನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಟಾಪ್ 1 ಇಂಚ್, ಲೆಫ್ಟ್ 1 ಇಂಚ್, ರೈಟ್ 1 ಇಂಚ್, ಬಾಟಮ್ 1 ಇಂಚ್. ಹಾಗೆ ಓರಿಯೆಂಟೇಷನ್ ಒಳಗೆ ಪ್ರೊಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಬರ್ತದೆ. ಈ ರೀತಿ ನಾವು ಸೆಟ್ ಮಾಡ್ತೀವಿ. ಇಲ್ಲಿ ನಾರ್ಮಲ್ ಮತ್ತು ಮಿರರ್ ಪೇಜ್ ಅಂತ ಇರ್ತದೆ, 2 ಪೇಪರ್ ಶೀಟ್ ಅಂತ ಇರ್ತದೆ, ಬುಕ್ ಫೋಲ್ಡ್ ಅಂತ ಇರ್ತದೆ. ಸೊ ನಾರ್ಮಲ್ ಪೇಜ್ ಅಂತ ತೆಗೆದುಕೊಳ್ಳೋಣ. ನಮಗಿಲ್ಲಿ ಹೋಲ್ ಡಾಕ್ಯುಮೆಂಟ್ ಅಂತ ಇರ್ತದೆ, ಹೋಲ್ ಡಾಕ್ಯುಮೆಂಟ್ ಅಂತ ತೆಗೆದುಕೊಳ್ಳೋಣ. ಓಕೆ ಪ್ರೆಸ್ ಮಾಡಿದ ನಂತರ ಇವಾಗ ನಮಗೆ 1 ಇಂಚ್ ಟೋಟಲಿ 1 ಇಂಚನ್ನು ಮಾರ್ಜಿನ್ ಬರುತ್ತೆ. ಇವಾಗ ನಮಗೆ ಲೆಫ್ಟ್ 1 ಇಂಚ್, ರೈಟ್ 1 ಇಂಚ್, ಅದೇ ರೀತಿ ಟಾಪ್ ಕೂಡ 1 ಇಂಚ್ ಅದ ರೀ, ಬಾಟಮ್ ಕೂಡ 1 ಇಂಚ್ ಮಾರ್ಜಿನ್ ಕಾಣ್ತದೆ. ಸೊ ಈ ರೀತಿ ನಾವು ಪೇಜ್ ಸೆಟಪ್ಪನ್ನು ಮಾಡ್ತೀವಿ. ನೆಕ್ಸ್ಟ್ ಒಂದು ನಾವು ವರ್ಕ್ ಮಾಡಬೇಕಾಗಿದ್ದು ಹೋಮ್ ಒಳಗೆ ಬಂದುಬಿಟ್ಟು ನಮ್ಮ ಕಳೆದ ಕ್ಲಾಸ್ನಲ್ಲಿ ಫಾಂಟನ್ನು ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀವಿ. ಅದರ್ವೈಸ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ಯಾರಾಗ್ರಾಫ್ ರಿಲೇಟೆಡ್ ಆಪ್ಷನ್ಸನ್ನು ಹೇಳೋಣ. ಜೊತೆಗೆ ಕ್ಲಿಪ್ ಬೋರ್ಡನ್ನು ಕೂಡ ಹೇಳೋಣ. ಹಾಗಿದ್ರೆ ನಾವು ಒಂದು ಸ್ವಲ್ಪ ಪ್ಯಾರಾಗ್ರಾಫನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಸೊ ಹೆಲ್ಪ್ ಆಪ್ಷನ್ ಒಳಗೆ ಹೋಗ್ಬಿಟ್ರೆ ಸಾಕು, ನಮಗೆ ನೋಟ್ಸನ್ನು ತಗೋಬೋದು. ನಾವು ಒಂದೆರಡು ಪ್ಯಾರಾಗ್ರಾಫನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ನೆಕ್ಸ್ಟ್ ನಾನು ಅದನ್ನೇ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಪ್ಯಾರಾಗ್ರಾಫ್ ರಿಲೇಟೆಡ್ ಮಾಡ್ಬೋದು ನಾವು. ನೆಕ್ಸ್ಟ್ ಫಾಂಟ್ ಸೈಜ್ 12. ನಮಗೆ ಫಾಂಟ್ ಸೈಜ್ ಯಾವ್ದು ಬೇಕಾದ್ರೆ ಸೆಟ್ ಮಾಡ್ಬೋದು. ಅಲೈನ್ಮೆಂಟ್ ಜಸ್ಟಿಫೈ. ಫಸ್ಟ್ ಲೈನ್ ಇಂಡೆಂಟನ್ನು ಪ್ಯಾರಾಗ್ರಾಫ್ ಸ್ಪೇಸ್ ಬಿಡ್ತೀವಿ, ಕಾಪಿ. ನಮಗೆ ಇದೇ ಕಂಪ್ಲೀಟ್ಲಿ ಒಂದು ಪ್ಯಾರಾಗ್ರಾಫ್ ಆದರೆ ಎಂಟರ್ ಪ್ರೆಸ್ ಮಾಡಿ ನಂತರ ಕಂಟ್ರೋಲ್ V ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನನಗೆ ಈ 3 ಲೈನನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಇದು ಕಾಪಿ ಮಾಡಿ ನಂತರ ನನಗೆ ಇಲ್ಲಿ ಕೆಳಗಡೆ ಬೇಕಾದರೆ ಕರ್ಸರ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೋದು. ಸೊ ಇದು ಕಾಪಿ ಪೇಸ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಕಟ್ ಪೇಸ್ಟ್ ಅಂತ ಏನು ಮಾಡ್ಬೋದು. ಸೊ ಅದು ನೋಡೋಣ. ನಾವು ಇವಾಗ ಸೆಲೆಕ್ಷನ್ ಮಾಡಬೇಕು. ಕಟ್ ಅದ. ಇದ್ರ ಶಾರ್ಟ್ಕಟ್ ಕೀಸ್ ಕಂಟ್ರೋಲ್ X ಕ್ಲಿಕ್ ಮಾಡಿದ್ರೆ ನೋಡಿ ಕಟ್ ಆಯಿತು. ಅಲ್ಲಿ ನಮ್ಮ ಕೆಳಗೆಲ್ಲ ಬೇಕು ಅಲ್ಲಿ ಕರ್ಸರನ್ನು ಕ್ಲಿಕ್ ಮಾಡಿ ಈ ಪೇಜ್ ಒಳಗೆ ಯಾವುದೇ ಏರಿಯಾದೊಳಗೂ ಕ್ಲಿಕ್ ಮಾಡ್ಬೋದು, ಅಲ್ಲಿಂದ ಪೇಸ್ಟ್ ಮಾಡ್ಬೋದು. ಇದು ಕಟ್ ಪೇಸ್ಟ್. ನಿಮ್ಗೆ ಗೊತ್ತಾಗಲಿ ಅಂತ ನಾನು ರೆಡ್ ಕಲರ್ನ ಮೊದಲೇ ಸೆಲೆಕ್ಷನ್ ಮಾಡಿದ್ದೆ. ಇದು ಕಟ್ ಪೇಸ್ಟ್. ಹಾಗಿದ್ರೆ ಪೇಸ್ಟ್ ಒಳಗೆ ಇನ್ನೊಂದು ಫಾರ್ಮ್ಯಾಟ್ ಪೇಂಟರ್ ಅಂತ ಒಂದಿದೆ,
ಅದನ್ನು ಕೂಡ ನೋಡೋಣ. ನನಗೆ ಈ ಎರಡು ಲೈನನ್ನು ಏನು ಮಾಡ್ತೀನಿ, ಬೋಲ್ಡು ಇಟಾಲಿಕ್ ಮಾಡಿರ್ತೀನಿ. ನಾವು ಎರಡು ಲೈನನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ಫಾರ್ಮ್ಯಾಟ್ ಪೇಂಟರ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಕಟ್ Ctrl+Shift+C ಅಂತಿದೆ. ಸೆಲೆಕ್ಷನ್ ಮಾಡಿ ಯಾವ ಲೈನ್ ಬೇಕೋ ಆ ಲೈನಿಗೆ ನಾನು ಸೆಲೆಕ್ಷನ್ ಮಾಡ್ತೀನಿ. ಆದ ಲೈನ್ ಮಾತ್ರ ಫಾರ್ಮ್ಯಾಟ್ ಅಂದರೆ ಇಲ್ಲಿ ರೆಡ್ ಕಲರ್ ಆಗಿದ್ದಂಥದ್ದು ಮತ್ತು ಬೋಲ್ಡ್ ಇರುವಂಥ ಅಪ್ಲೈ ಆಗ್ತದೆ. ಮತ್ತೆ ಫಾರ್ಮ್ಯಾಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಇನ್ನು ಸೆಲೆಕ್ಷನ್ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಾನು ಫಾರ್ಮ್ಯಾಟ್ ಪೇಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಪೇಸ್ಟನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಯಾವ ಸಂದರ್ಭದಲ್ಲಿ ನಾನು ಸೆಲೆಕ್ಷನ್ ಮಾಡಿರ್ತೀನೋ ಅದು ಫಾರ್ಮ್ಯಾಟ್ ಪೇಂಟ್ರಿಗೆ ಕಾಪಿ ಆಗ್ತದೆ. ಈಗ ನಾನು ರೆಡ್ ಕಲರ್ ಇತ್ತು, ಇದನ್ನು ಸೆಲೆಕ್ಷನ್ ಮಾಡಿದ್ದೆ. ಇನ್ ಕೇಸ್ ಏನಾದರೂ ನಾನು ಕಲರನ್ನು ಚೇಂಜ್ ಮಾಡಿ ನಂತರ ನಾನು ಇದರ ಅಂಡರ್ಲೈನು ಬೋಲ್ಡು ಇಟಾಲಿಕ್ಕು ಮಾಡಿರ್ತೀನಿ. ಇದನ್ನು ಫಾರ್ಮ್ಯಾಟ್ ಪೇಂಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮ್ಗೆ ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಆಗ್ತಾ ಹೋಗ್ತದೆ. ನೋಡಿ ಈ ರೀತಿ ಫಾರ್ಮ್ಯಾಟ್ ಪೇಂಟರ್ ಅಂತೇಳಿ ಯೂಸ್ ಆಗ್ತದೆ. ಸೊ ಗೊತ್ತಾಗಿರ್ಬೋದು ಫಾರ್ಮ್ಯಾಟ್ ಪೇಂಟರ್ ಏನಂತ. ಈ ರೀತಿ ನಾವು ಫಾರ್ಮ್ಯಾಟ್ ಪೇಂಟರ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗೆಯೇ ನಮಗೆ ಏನಂತಂದರೆ ಫಾರ್ಮ್ಯಾಟ್ ಪೇಂಟ್ ಮಾಡಿದ್ದನ್ನು ಕ್ಲಿಯರ್ ಮಾಡ್ಬೋದು ನಾವು. ಇಲ್ಲಿ ಕ್ಲಿಯರಿಂಗ್ ಅದ. ಸೊ ಇಲ್ಲಿ ಫಾರ್ಮ್ಯಾಟ್ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಫಾರ್ಮ್ಯಾಟ್ ಆಗಿದ್ದನ್ನು ಕ್ಲಿಯರ್ ಆಗ್ತದೆ. ಈ ರೀತಿ ನಾವು ಫಾರ್ಮ್ಯಾಟ್ ಕ್ಲಿಯರನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಈ ಥರ ವರ್ಕ್ ಮಾಡಿದ ನಂತರ ಇವೆಲ್ಲವನ್ನು ಸೆಲೆಕ್ಷನ್ ಮಾಡಿಕೊಂಡು ಕೂಡ ನಾವು ಫಾರ್ಮ್ಯಾಟ್ ಕ್ಲಿಯರ್ ಮಾಡಿ ನಂತರ ಒಂದು ಯಾವುದಾದ್ರೂ ಒಂದು ಫಾಂಟ್ ಸ್ಟೈಲ್ಸನ್ನು ಕ್ಯಾಲಿಬ್ರಿ ತಗೋತೀನಿ. ಫಾಂಟ್ ಸೈಜ್ 12 ಸೆಟ್ ಮಾಡ್ತೀನಿ. ನೋಡ್ತಾ ಹೋಗ್ಬೋದು ಅಲೈನ್ಮೆಂಟ್ ಜಸ್ಟಿಫೈ ತೆಗೆದುಕೊಂಡು. ಇವಾಗ ನಾವು ನೋಡ್ಬೋದು ಪ್ಯಾರಾ ಟು ಪ್ಯಾರಾ ಸ್ಪೇಸ್ ಮತ್ತು ಲೈನ್ ಬಿಟ್ವೀನ್ ಸ್ಪೇಸ್. ನೋಡಿ ಇಲ್ಲಿ ಒಂದು ಲೈನ್ ಇಂಟು ಇನ್ನೊಂದು ಲೈನ್ ಸ್ಪೇಸ್ ಕಮ್ಮಿ ಇದೆ. ಅದೇ ರೀತಿ ನಮಗೆ ಇಲ್ಲಿ ಲೈನ್ ಸ್ಪೇಸಿಂಗ್ ಆಪ್ಷನ್ ಇರ್ತದೆ. ಸೊ ಎಷ್ಟು ಲೈನ್ ಬಿಟ್ವೀನ್ ಒಂದು ಲೈನ್ ಟು ಇನ್ನೊಂದು ಲೈನ್ ಯಾವ ಥರ ಸ್ಪೇಸ್ ಬೇಕಂತ ಸೆಟ್ ಮಾಡ್ಬೋದು. ಸೊ ಈ ರೀತಿ ಸೆಟ್ ಮಾಡ್ತಾ ಹೋಗ್ತೀವಿ. 3.2 4.2 ಅಥವಾ 2.5 ಮೋರ್ ದೆನ್ 3 ಪಾಯಿಂಟ್ ಬೇಕಾದರೆ ಲೈನ್ ಸ್ಪೇಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗಿಲ್ಲಿ ನೋಡ್ರಿ ಸ್ಪೇಸಿಂಗ್ ಬಿಫೋರ್ ಪ್ಯಾರಾಗ್ರಾಫ್ ಆಫ್ಟರ್ ಪ್ಯಾರಾಗ್ರಾಫ್ ಸ್ಪೇಸ್ ಅದ ಇಲ್ಲಿ. ಸೊ ಇಲ್ಲಿ ಮಲ್ಟಿಪಲ್ ಅಂತದ. ಇದನ್ನು ಬಿಟ್ಟರೆ ನಮಗೆ ಇಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಮೋರ್ ದೆನ್ 3ಕ್ಕಿಂತ ಜಾಸ್ತಿ ನಾವು ಇಲ್ಲಿ ಸೆಟ್ ಮಾಡ್ತಾ ಹೋಗ್ತೀವಿ. ಇದು ಲೈನ್ ಬಿಟ್ವೀನ್ ಸ್ಪೇಸ್ ಆಗ್ತದೆ. ಸೊ ಕಾಮನ್ ಆಗಿ ಸಿಂಗಲ್ ಅಂತ ತೆಗೆದುಕೊಳ್ಬೇಕಾಗ್ತದೆ. ದೆನ್ ಇದು ಪ್ಯಾರಾಗ್ರಾಫ್ ಬಿಟ್ವೀನ್ ಸ್ಪೇಸ್ ನಿಮಗೆ ನೋಡ್ಬೋದು ಸ್ಪೇಸಿಂಗ್ ಬಿಫೋರ್ ಮತ್ತು ಆಫ್ಟರ್ ಅಂತದ. ಇಲ್ಲಿ 10 pt ಎಷ್ಟು ಒಂದು ಪ್ಯಾರಾ ಟು ಏನದರ್ ಪ್ಯಾರಾಗ್ರಾಫ್ ಸ್ಪೇಸ್ ಅದ. ಇಲ್ಲಿ ನಾವೇನು ಮಾಡ್ಬೋದು ನೋಡಿ ಆಫ್ಟರ್ ಕಾಣ್ತಾ ಇರ್ಬೋದು ತಮಗೆ ಪ್ರಿವ್ಯೂ. ಸೊ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಸೆಕೆಂಡ್ ಥರ್ಡ್, ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಪ್ಯಾರಾಗ್ರಾಫ್ ಬಿಟ್ವೀನ್ ಸ್ಪೇಸನ್ನು ಎಷ್ಟು ತೋರಿಸ್ತಾ ಇದೆ 30 pt ಅಂತದೆ. 12 pt ಅಂತ ಬರ್ತದೆ. ಸೊ ಬಿಫೋರ್ ಪ್ಯಾರಾಗ್ರಾಫ್ ನಾವು ಕ್ಲಿಕ್ ಮಾಡ್ಬೋದು. ಬಿಫೋರ್ ಪ್ಯಾರಾಗ್ರಾಫ್ ನೋಡ್ಬೋದು ಈ ರೀತಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ನೋಡಿ ಬಿಫೋರ್ ಪ್ಯಾರಾಗ್ರಾಫ್ ಮತ್ತು ಆಫ್ಟರ್ ಪ್ಯಾರಾಗ್ರಾಫ್ ನಾವೇನು ಮಾಡ್ಬೋದು ಅಂತಂದರೆ ಸೊ ಯಾವುದಾದ್ರೂ ಒಂದನ್ನು ಸೆಟ್ ಮಾಡ್ಬೋದು. ಬಿಫೋರ್ ಪ್ಯಾರಾಗ್ರಾಫ್ ಆರ್ ಆಫ್ಟರ್ ಪ್ಯಾರಾಗ್ರಾಫನ್ನು ಯಾವುದಾದ್ರೂ ಒಂದು ಸೆಟ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ಲೈನ್ ಸ್ಪೇಸಿಂಗನ್ನು ಒಂದು ತೆಗೆದುಕೊಳ್ಳೋಣ. 1.5 ಇದೆ. ಸೊ ಈ ರೀತಿ ವರ್ಕನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಫಸ್ಟ್ ಲೈನ್ ಇಂಡೆಂಟ್ ನಮಗೆ ಇಲ್ಲಿ ಕಾಣ್ತಾ ಇದೆ 1.1 ಇಂಚಸ್ ಅದ. ಸೊ ಫಸ್ಟ್ ಲೈನ್ ಇಂಡೆಂಟ್ ಅಂತಂದರೆ ಇಲ್ಲಿ ಫಸ್ಟ್ ಲೈನ್ ಇರುವಂಥ ಪ್ಯಾರಾಗ್ರಾಫ್ ಅದು ಫಸ್ಟ್ ಲೈನಿಗೆ ಸಂಬಂಧಪಟ್ಟಂಥ ಫಸ್ಟ್ ಲೈನ್ ಇಂಡೆಂಟನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಲೆಫ್ಟ್ ಇಂಡೆಂಟೇಷನ್, ರೈಟ್ ಇಂಡೆಂಟೇಷನ್ ಅಂತ ಬರ್ತದೆ. ಇವುಗಳನ್ನು ಕೂಡ ಸೆಟ್ ಮಾಡ್ಬೋದು. ಆಮೇಲೆ ಅಲೈನ್ಮೆಂಟ್ ಕೂಡ ಬಾಡಿ ಜಸ್ಟಿಫೈ ಅಂತದ. ಸೊ ಬಾಡಿ ಟೆಕ್ಸ್ಟ್ ಅದ ಔಟ್ಲೈನ್ ಲೆವೆಲ್. ಓಕೆ ಈ ರೀತಿ ಸೆಟ್ಟನ್ನು ಮಾಡ್ಬೋದು. ಇದನ್ನು ಕೂಡ ನಾವು ಡೈರೆಕ್ಟಾಗಿ ಲೆಫ್ಟ್ ಇಂಡಿಯಂಟ್, ರೈಟ್ ಇಂಡಿಯಂಟ್, ಫಸ್ಟ್ ಲೈನ್ ನೆಟ್ ಇಲ್ಲಿ ಕೂಡ ವರ್ಕ್ ಮಾಡ್ತಾ ಹೋಗ್ಬೋದು. ಅಥವಾ ಡಿಫಾಲ್ಟ್ ನಮಗೆ ಬೇಕಾಗಿದ್ದರೆ ಡೈಲಾಗ್ ಬಾಕ್ಸು ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ಇಲ್ಲಿ ಶೋ ಆಗ್ತದೆ. ಹಾಗೆಯೇ ನಿಮಗೆ ಇವಾಗ ನಾವು ಫಸ್ಟ್ ಲೈನ್ ಇಂಡೆಂಟು ಮತ್ತು ಲೆಫ್ಟ್ ಇಂಡೆಂಟನ್ನು ಇಲ್ಲಿ ಕೂಡ ಸೆಟ್ ಮಾಡ್ತಾ ಹೋಗ್ತೀವಿ. ಗೊತ್ತಿರ್ಬೋದು. ಇದು ಒಂದು ಆಪ್ಷನ್ಸು. ಸೆಕೆಂಡ್ ಆಪ್ಷನ್ಸ್ ಇಲ್ಲಿ ನೋಡ್ಕೋಬೋದು. ಥರ್ಡ್ ಆಪ್ಷನ್ಸ್ ಡೈರೆಕ್ಟಾಗಿ ನಾವು ಕ್ಲಿಕ್ನು ಮಾಡ್ತಾ ನೋಡ್ಬೋದು. ಹಾಗೆಯೇ ಇವಾಗ ನಾವು ಒಂದು ಏನು ಮಾಡೋಣ ಅಂದರೆ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಂತ ಸೆಟ್ ಮಾಡಿ ನೋಡೋಣ. ಹಾಗಾದರೆ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಪೇಪರನ್ನು ಟೈಪ್ ಮಾಡೋಣ. ಬಿಫೋರ್ ನಾವು ಎರಡು ಫಸ್ಟ್ ಲೈನ್ ಇಂಡೆಂಟು ಮತ್ತು ರೈಟ್ ಇಂಡೆಂಟು ಮತ್ತು ಲೆಫ್ಟ್ ಇಂಡೆಂಟನ್ನು 0ಕ್ಕೆ ಸೆಟ್ ಮಾಡೋಣ. 3 ಇಂಡೆಂಟನ್ನು 0ಕ್ಕೆ ಸೆಟ್ ಮಾಡಿ ಅಲೈನ್ಮೆಂಟ್ ಸೆಂಟ್ರಿಗೆ ತಗೋತೀವಿ. ಸೊ ನಾ ಇಲ್ಲೊಂದು
ಎಜುಕೇಷನ್ ಸೊಸೈಟಿ ಬಸವರಡ್ಡಿ ITI ಕಾಲೇಜ್ ಧಾರವಾಡ ಅಂತ ಟೈಪ್ ಮಾಡ್ತೀನಿ. ಇದೊಂದು ನಮ್ಮ ಕ್ವಶನ್ ಪೇಪರನ್ನು ಯಾವ ರೀತಿ ಸೆಟ್ ಮಾಡ್ತೀನಿ ಅಂತ ನೋಡೋಣ. ಹಾಗಿದ್ರೆ ನಮಗೆ ಯಾವುದು ದೊಡ್ಡ ಫಾಂಟ್ ಸೈಜ್ ಇನ್ಕ್ರೀಸ್ ಬೇಕು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಇದ್ದರೆ ಡಿಕ್ರೀಸ್ ಮಾಡ್ತಾನೆ ಹೋಗ್ಬೋದು. ಸೊ ಇವೆರಡಕ್ಕೂ ಲೈನ್ ಬಿಟ್ವೀನ್ ಸ್ಪೇಸನ್ನು ಕೂಡ ರಿಮೂವ್ ಮಾಡ್ತಾನೆ ಹೋಗ್ಬೋದು ನಾವು. ಸೊ ಪ್ಯಾರಾಗ್ರಾಫ್ ಆಫ್ಟರ್ ಪ್ಯಾರಾಗ್ರಾಫ್ ಕೂಡ ಸೆಟ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಕಾಲೇಜ್ ಅಡ್ರೆಸ್ ಹಾಕ್ಬೋದು, ಮರಾಠ ಕಾಲೋನಿ ಮೋರೆ ಬಿಲ್ಡಿಂಗ್ ಧಾರವಾಡ. ನಾವು ಇಲ್ಲೇನು ಮಾಡೋಣ, ಧಾರವಾಡನ ಕ್ಯಾನ್ಸಲ್ ಮಾಡೋಣ. ಸೊ ನೆಕ್ಸ್ಟ್ ಒನ್ ನಮಗೆ ಸೆಲೆಕ್ಷನ್ ಮಾಡಿ ಯಾವುದು ಕ್ಯಾಪಿಟಲ್ ಈಚ್ ವರ್ಡನ್ನು ಸೆಲೆಕ್ಷನ್ ಮಾಡೋಣ. ಸೊ ಯಾವುದು ಹೈಲೈಟಿಂಗ್ ಬೇಕು ಹೈಲೈಟಿಂಗ್ ಮಾಡೋಣ. ಫಾಂಟ್ ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ದೆನ್ ಎಂಟರ್ ಪ್ರೆಸ್ ಮಾಡಿ. ನಮಗೆ ಇವಾಗ ಲೆಫ್ಟ್ ಅಲೈನ್ಮೆಂಟ್ ಬೇಕಾಗ್ತದೆ. ನಾವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಸಬ್ಜೆಕ್ಟ್ ಅಂತ ಆ್ಯಡ್ ಮಾಡ್ಬೋದು. ಸಬ್ಜೆಕ್ಟ್ ಅಂತ ಆ್ಯಡ್ ಮಾಡಿ ಹಾಗಿದ್ರೆ ಇವಕ್ಕೂ ಫಾಂಟ್ ಸೈಜ್ ನಾವು 12 ತೆಗೆದುಕೊಳ್ಳೋಣ. ಫಾಂಟ್ ಸ್ಟೈಲ್ಸ್ ಕೂಡ ಬೇರೆ ತೆಗೆದುಕೋಬೇಕಾಗ್ತದೆ. ಸಬ್ಜೆಕ್ಟ್ ಟ್ರೇಡ್ ಥಿಯರಿ, ನೆಕ್ಸ್ಟ್ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ ಈ ಕಡೆ ನಾವು ಮಾರ್ಕ್ಸ್ ಅಂತ ಎಂಟ್ರಿ ಮಾಡಿ 100 ಮಾರ್ಕ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲೇ ನಮಗೆ ಟ್ರೇಡ್ ಅಂತ ತಗೋಬೋದು. ಟ್ರೇಡ್ ಯಾವುದಂತ ಟ್ರೇಡ್ ಅಂತ ತಗೊಂಡು ನಾವು ಇಲ್ಲಿ ಕೋಪಾನ್ ಟ್ರೇಡ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ನಮಗೆ ಟ್ಯಾಬ್ ಬಟನ್ ಪ್ರೆಸ್ ಮಾಡ್ತಾ ಬಂದರೆ ಸ್ಟ್ರೈಟ್ ಆಗಿ ಬರ್ತದೆ. ನೆಕ್ಸ್ಟ್ ಕರ್ಸರ್ ಮೌಸ್ ಕರ್ಸರ್ ಕರೆಕ್ಟ್ ಸ್ಟ್ರೈಟ್ ಆಗಿ ಬರೋದ್ರಿಂದ ನಾವು ಟ್ಯಾಬ್ ಬಟನ್ ಯೂಸ್ ಮಾಡ್ತೀವಿ ಮೇಲ್ ಲೈನ್ ಕೆಳಗಿನ ಲೈನಿಗೆ. ಸೊ ಇಲ್ಲಿ ನಾವು ಟೈಮ್ ಅಂತ ಎಂಟ್ರಿ ಮಾಡ್ಬೋದು. ಸೊ ಡ್ಯೂರೇಷನ್ 3 HRS ಅಂತ 3 hours ಅಂತೇಳಿ ಎಂಟ್ರಿ ಮಾಡ್ತೀನಿ. ಸೊ 3 hours ಅಂತ ಎಂಟ್ರಿ ಮಾಡಿ ನೆಕ್ಸ್ಟ್ ನಮಗೆ ಇದು ಎಕ್ಸಾಮಿನೇಷನ್ ಯಾವುದು ಅಂತ ಕೂಡ ಏನು ಮಾಡ್ಬೋದು ನಾವು ಎಂಟ್ರಿ ಮಾಡಬಹುದು. ಆನ್ಯುವಲ್ ಎಕ್ಸಾಮಿನೇಷನ್ 2020 ಅಂತ ಎಂಟ್ರಿ ಮಾಡ್ತೀನಿ. ಸೊ ಇದನ್ನು ಕೂಡ ಬೇಕಾದರೆ ನಾವು ಫಾಂಟ್ ಸೈಜನ್ನು ಈ ರೀತಿ ಸೆಟ್ ಮಾಡಬಹುದು. ಫಾಂಟ್ ಸ್ಟೈಲ್ಸ್ ಇರಲಿ. ಸೊ ಅದಾದ ನಂತರ ನಾವು ಇನ್ಸರ್ಟ್ ಆಗಿ ಹೋಗಿಬಿಟ್ಟು ಇಲ್ಲಿ ಶೇಪ್ಸ್ ಅಂತ ಇರ್ತದೆ. ಸೊ ಒಂದು ಲೈನ್ ತೊಗೊಂಡು ಶಿಫ್ಟ್ ಹೋಲ್ಡ್ ಮಾಡಿ ಸ್ಟ್ರೈಟ್ ಲೈನ್ನ ಡ್ರ್ಯಾಗ್ ಮಾಡ್ತೀವಿ. ಈ ರೀತಿ ಸೆಟ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಇವಾಗ ಇಂಪಾರ್ಟೆಂಟ್ ಇರೋದು ಏನಂತಂದರೆ ನಂಬರ್ಸ್ ಬುಲೆಟ್ಸು. ಇಲ್ಲಿ ನಾವೇನು ಮಾಡ್ಬೋದು, ಫಸ್ಟ್ ನಾವು ನಂಬರ್ಸನ್ನು ತೆಗೆದುಕೊಳ್ಳೋಣ. ಈ ರೋಮನ್ ಸಂಖ್ಯೆಯನ್ನು ತೆಗೆದುಕೊಂಡು ನಮಗೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದು. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತಂತಂದರೆ ಅದನ್ನು ಕೂಡ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಇರ್ತದೆ. ತಿಳ್ಕೊಳ್ಳಿ. ಅದನ್ನು ಸೆಲೆಕ್ಷನ್ ಮಾಡೋಣ. ನೆಕ್ಸ್ಟ್ ಒನ್ ನಾವು ಏನು ಮಾಡಬೇಕಾಗುತ್ತೆ, ಎಂಟರ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ನಿಮಗೆ 1 2 ಅಂತ ಬರ್ತದೆ. ಇದರೊಳಗೆ ನಮ್ಗೆ ಮೇನ್ ಪಾಯಿಂಟ್ಸ್ 1 2 ಅಂತ ತೋರಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ನಲ್ಲಿ ಮೇನ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹಾಗಾದ್ರೆ ಸಬ್ ಕ್ವಶನ್ಸ್ ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲೆವೆಲ್ ಲಿಸ್ಟ್ ಅಂತದೆ. ಸೆಕೆಂಡ್ ಒನ್ ತಗೊಳ್ಳೋಣ. ಇಲ್ಲಿ ಎ ಅಂತ ಬರ್ತದೆ. ನಾವು ಆಮೇಲೆ ಕೂಡ ನಾವು ಇದನ್ನು ಚೇಂಜ್ ಮಾಡ್ಕೊತ ಹೋಗ್ಬೋದು. ಹಾಗಿದ್ದರೆ ನಮಗೆ ಒಂದನೇ ಕ್ವಶನ್ಸ್ ಏನಂತಂದರೆ CPU ಈಸ್ ಡ್ಯಾಶ್ ಡ್ಯಾಶ್ ಡಿವೈಸ್ ಅಂತ ಬರ್ತದೆ. CPU is ಡ್ಯಾಶ್ ಡಿವೈಸ್. ಈ ರೀತಿ ಸೆಟ್ ಮಾಡ್ಬೋದು. CPU is ಡ್ಯಾಶ್ ಡಿವೈಸ್ ಅಂತ ಹಾಕ್ಬೋದು, ಅಥವಾ
ನಮಗೆ ಸಿ ಪಿ ಯು ಇಷ್ಟೇ ಬಿಟ್ಟರು ಸಾಕು. ನೆಕ್ಸ್ಟ್ ಒನ್ mouse is dash dash ಡಿವೈಸ್ ಅಂತ ಹಾಕ್ತೀವಿ. ಡಿವೈಸ್ ಈ ಥರ ನಾವು ನೆಕ್ಸ್ಟ್ ಒಂದು ಕ್ವಶನ್ ಎಂಟ್ರಿ ಮಾಡ್ಬೋದು. ಇದೇ ರೀತಿ ನಾವು ಕ್ವಶನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಮೇನ್ ಕಂಟಿನ್ಯೂ ಸೆಕೆಂಡ್ ಕ್ವಶನ್ ಬೇಕಾದರೆ ಮತ್ತೆ ನಾವು ಇಲ್ಲಿ ಥರ್ಡ್ ಕ್ವಶನ್ಸ್ ಸಬ್ ಕ್ವಶನ್ ಸಿ ಬಂದದಲ್ಲ, ಇದು ಬಂದ ನಂತರ ನಾವು ಚೇಂಜ್ ಲಿಸ್ಟ್ ಲೆವೆಲ್ ಹೋಗಿ ಸೊ ಮತ್ತೆ ಇದೆ ಫಸ್ಟ್ ಲೆವೆಲ್ ನಾನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇವಾಗ ಏನು ಮಾಡೋದು, ಆನ್ಸರ್ ದ ಫಾಲೋವಿಂಗ್ ಅಂತೇಳಿ ಕ್ವಶನ್ಸನ್ನು ಪ್ರೆಸ್ ಮಾಡ್ತಾ ಹೋಗ್ಬೋದು. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಅಂತ ಬರಿಬೋದು. ಎಂಟರ್ ಪ್ರೆಸ್ ಮಾಡಿದ ನಂತರ ಇದರ ಸಬ್ ಕ್ವಶನ್ಸ್ ಅನ್ನು ನಾವು ಬೇಕಾದರೆ ಇಲ್ಲಿ ಥರ್ಡ್ ನಂಬರ್ ಬಂದ ನಂತರ ಮತ್ತೆ ನಾವು ಕ್ಲಿಕ್ ಮಾಡಿ ನಂಬರ್ಸ್ ಬುಲೆಟ್ಸ್ ಕ್ಲಿಕ್ ಮಾಡಿ ನಂತರ ಚೇಂಜ್ ಲಿಸ್ಟಿಗೆ ಹೋಗಿ ಮತ್ತೆ ನಾವು ಸೆಕೆಂಡ್ ಲೆವೆಲನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ನಾವು ಎಂಟ್ರಿ ಮಾಡ್ಬೋದು ಏನು ಕ್ವಶನ್ ಅಂತೇಳಿ. ವಾಟ್ ಈಸ್ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀವಿ. ಸೆಕೆಂಡ್ ಕ್ವಶನ್ ಈಸ್ ಮತ್ತೆ ನಾವು ಇದೇ ರೀತಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ನಾವು ಕ್ವಶನ್ಸನ್ನು ಟೈಪ್ ಮಾಡ್ತಾ ಹೋಗ್ಬೋದು. ಮತ್ತೆ ಎಂಟರ್ ಪ್ರೆಸ್ ಮಾಡಿ ಥರ್ಡ್ ಮೇನ್ ಕ್ವಶನ್ ಬೇಕಾಗಿತ್ತು ಅಂದರೆ ನಮಗೆ ಮತ್ತೆ ನಾವು ನಂಬರಿಂಗ್ ಬಂದು ಇಲ್ಲಿ ಚೇಂಜ್ ಲಿಸ್ಟ್ ಅಂತ ಹೋಗಿ ಮತ್ತೆ 1 ನಂಬರ್ ಕ್ವಶನ್ ತಗೋಬಹುದು. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಇತ್ತಂದರೆ ಮ್ಯಾಚ್ ದ ಫಾಲೋವಿಂಗ್ ತಗೋಬಹುದು. ಇದರೊಳಗೆ ನಮಗೆ ಸಬ್ ಕ್ವಶನ್ಸ್ ಬಂದುಬಿಟ್ಟು ಮತ್ತೆ ನಂಬರಿಂಗ್ ಹೋಗಿ ಲೆವೆಲನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎವ್ರಿ ಟೈಮ್ ನಮಗೆ ಯಾವ್ದು ನಂಬರಿಂಗು ಯಾವುದು ಸಬ್ ಪಾಯಿಂಟ್ಸು ಮೇನ್ ಪಾಯಿಂಟ್ಸನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವು ಇನ್ಪುಟ್ ಎಂಟ್ರಿ ಮಾಡಿ ಶಿಫ್ಟ್ ಎಕ್ಸ್ ಪ್ರೆಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಟ್ಯಾಬ್ ಅನ್ನು ಪ್ರೆಸ್ ಮಾಡಿ ನಾವು ಎ ಅಂತ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಎಂಟ್ರಿ ಮಾಡ್ಬೋದು. ಮಾನಿಟರ್ ಅಂತ ಹಾಕಿರ್ತೀನಿ. ಸೊ ಇಲ್ಲಿ ನಾವು ಈ ರೀತಿ ನಾವು ಸೆಟ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಕ್ಯಾಪಿಟಲ್ ವರ್ಡ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಇನ್ಪುಟ್ ಔಟ್ಪುಟ್ ನಿಮ್ಗೆ ಯಾವುದೇ ಕ್ವಶನ್ಸ್ ಥರ ಬಂದ್ರೂ ಕೂಡ ನಾವು ಈ ರೀತಿ ಸೆಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ಸೆಟ್ ಮಾಡ್ತಾ ಹೋಗ್ತೀವಿ. ಮತ್ತೆ ನಮಗೆ ಮೈನ್ ಕ್ವಶನ್ಸ್ ಬೇಕಾಗಿತ್ತಂದರೆ ನಾವು ಇಲ್ಲಿ ಚೇಂಜ್ ಲೆವೆಲ್ ಲಿಸ್ಟನ್ನು ಮಾಡ್ಕೊಂಡು ಫಸ್ಟ್ ಕ್ವಶನ್ಸ್ ತಗೋಬಹುದು. ಇನ್ ಕೇಸ್ ನಮಗೆ ಒಂದೇ ಕ್ವಶನ್ಸ್ 4 ಮಲ್ಟಿಪಲ್ ಆನ್ಸರ್ಸ್ ಇದ್ದು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಒಂದು ಕ್ವಶನ್ಸನ್ನು ರೆಡಿ ಮಾಡೋಣ ಹಾಗಿದ್ರೆ, ಆ ಥರ ಇದ್ದರೆ ಒಂದು ಕ್ವಶನ್ಸ್ ಏನಂದರೆ ವಿಚ್ ಈಸ್ ಎ ಟೈಪ್ ಆಫ್ ಓ ಎಸ್ ಯಾವುದಂತ ನಾವು ಕೇಳಬೇಕಾಗತ್ತೆ. ಇಲ್ಲಿ ಒಂದು 4 ಆಪ್ಷನ್ ಕೂಡ ನಾವು ಕೊಡ್ಬೋದು. ಓ ಎಸ್ ಅಂದರೆ ಆಪರೇಟಿಂಗ್ ಸಿಸ್ಟಮ್. ಎಂಟರ್ ಪ್ರೆಸ್ ಮಾಡೋಣ. ಇದಕ್ಕೆ 4 ಆನ್ಸರ್ ಬೇಕಾಗಿತ್ತಂದರೆ ನಾವು ಏನು ಮಾಡ್ಬೋದು, ಇಲ್ಲಿ ಟೈಪ್ ಲೆವೆಲ್ ಲಿಸ್ಟಿಗೆ ಹೋಗಿ ಫಸ್ಟ್ ಒನ್ ತಗೊಳ್ಳೋಣ. ಈಗ ನಂಬರಿಂಗ್ ಬಂದು ಇಲ್ಲಿ 4 ಆಪ್ಷನ್ಗಳನ್ನು ನಾವು ಕೊಡಬೇಕಾಗತ್ತೆ. ನಮಗೆ ಎ ಬಿ ಸಿ ಡಿ ವೈಸ್ ಕೊಡ್ತಾ ಇದ್ರೆ ಎ ಬಿ ಸಿ ಡಿನೇ ಇರಬೇಕಾಗತ್ತೆ. ಸೊ ಫಸ್ಟ್ ಒನ್ ಈಸ್ MS ಆಫೀಸ್ ಅಂತ ಟೈಪ್ ಮಾಡ್ತೀನಿ. ಆಫೀಸ್. ಸೆಕೆಂಡ್ ಒಂದು ಬಿಟ್ಟು ಕೆಳಗಿದ್ರೆ ಕೆಳಗೆ ತಗೋತೀವ ಟ್ಯಾಬ್ ಬಟನ್ ಪ್ರೆಸ್ ಮಾಡ್ಬೋದು. ಸೊ ನಾನು ಬಿ ಅಂತ ಇಲ್ಲೇ ಇನ್ಸರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ ನಮಗೆ
ಏನು ಬೇಕು ಅದನ್ನು ಎಂಟ್ರಿ ಮಾಡ್ಬೋದು ನಾವು ಕ್ವಶನ್ಸ್ ಮೇಲೆ ಡಿಪೆಂಡ್ ಇರ್ತದೆ ಸೊ ಹಾಗಿದ್ರೆ ನಮ್ದು ಆನ್ಸರ್ ಏನು MS ಎಕ್ಸೆಲ್ ಮತ್ತೆ ಟ್ಯಾಬ್ ಬಟನ್ ಪ್ರೆಸ್ ಮಾಡ್ತೀನಿ ಸಿ ಅಂತ ತೆಗೆದುಕೊಳ್ತೀನಿ ಹಾಗೆ ಲಿನಕ್ಸ್ ಅಂತ ಟೈಪ್ ಮಾಡ್ತೀನಿ ಹಾಗಿದ್ರೆ ಫೋರ್ತ್ ಒಂದು ನೋಡ್ಬಿಡೋಣ ಹಾಗಿದ್ರೆ ಯಾವುದಾದ್ರೂ ಒಂದು OS ಹಾಕ್ಬೋದಾ ಅಥವಾ OS ಅನ್ನು ನೋಡ್ಬೋದು 4D ಹೌದಾ ಸೊ ಇಲ್ಲಿ ನಾವು ಗೂಗಲ್ ಅಂತ ಟೈಪ್ ಮಾಡ್ತೀನಿ ಹಾಗಿದ್ರೆ ಇದರೊಳಗೆ ಯಾವುದೊಂದು OS ಅಂತ ಎಂಟ್ರಿ ಮಾಡ್ಬೋದು ಸೆಕೆಂಡ್ ಒನ್ ಕ್ವಶನ್ಸ್ ಮತ್ತೆ ನಾವು ಇಲ್ಲಿ ಸೆಕೆಂಡ್ ಒನ್ ಕ್ವಶನ್ಸ್ ಬೇಕಾದರೆ ಮತ್ತೆ ನಾವು ಏನು ಮಾಡ್ಬೋದು ನಂಬರಿಂಗ್ ಹೋಗಿ ಚೇಂಜ್ ಲಿಸ್ಟ್ ತಗೊಂಡ್ಕೊಂಡು ಮತ್ತೆ ಫಸ್ಟ್ ಕ್ವಶನನ್ನು ತೆಗೆದುಕೊಂಡ್ಬಿಟ್ರೆ ಸೀರಿಯಲ್ ಸ್ಟಾರ್ಟ್ ಆಗ್ತದೆ ಹಾಗಿದ್ರೆ ಈ ರೀತಿ ನಾವು ಕ್ವಶನ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ ತಾವು ಗೊತ್ತಾಗ್ಬೋದು ಸೊ ಈ ರೀತಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ನಾವು ಒಂದೇ ಕ್ವಶನನ್ನು ಪೇ ಸೆಟ್ಟಿಂಗ್ ಸಲುವಾಗಿ ನಾನು ಹೇಳ್ತಾ ಇರೋದು ಸೊ ಈ ರೀತಿ ಸೆಟ್ ಮಾಡ್ತಾ ಹೋಗ್ತೀವಿ ಕ್ವಶನ್ಸ್ ನೀವು ಬೇರೆ ಬೇರೆ ಎಂಟ್ರಿ ಮಾಡ್ಬೋದು ಸೊ ಕೊನೆಯದಾಗಿ ಕಂಪ್ಲೀಟ್ ಆಯ್ತಂದರೆ ನಮಗೆ ಈ ರೀತಿ ಕ್ವಶನ್ಸನ್ನು ಸೆಟ್ ಮಾಡಬಹುದು ಕಾಣ್ತಾ ಇದೆ ವಿದ್ಯಾರ್ಥಿಗಳು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿ ಸೊ ಸೆಟ್ಟಿಂಗ್ಸ್ ಬೇಕಾದರೂ ಕೂಡ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ ನಾವು ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸನ್ನು ಗ್ಯಾಪನ್ನು ತಗೋಬಹುದು ಈ ರೀತಿ ಸೆಟ್ಟಿಂಗ್ಸನ್ನು ಮಾಡ್ತಾ ಹೋಗ್ತೀವಿ ಸೊ ಇವಾಗ ಯಾವ ರೀತಿ ನೀಟಾಗಿ ಕಾಣ್ತದೆ ಅಂತ ನೋಡ್ಬೋದು ಇದು ಪ್ರಿಂಟ್ ಕೊಟ್ಟರೆ ಕ್ಲಿಯರಾಗಿ ಬರುತ್ತೆ ಸೊ ಈ ರೀತಿ ನಾವು ಪ್ರಿಂಟ್ ಆಪ್ಷನನ್ನು ಕೂಡ ನಾವು ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಯಾವ ರೀತಿ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಅಂತ ಹೇಳಿ ಸೊ ಕ್ವಶನ್ ಪೇಪರ್ ನಾವು ಈ ರೀತಿ ಸಬ್ ನಂಬರ್ಸ್ಗಳನ್ನು ತೆಗಿತಾ ಹೋಗಬಹುದು ಅದರ್ವೈಸ್ ಈ ನಂಬರ್ಗಳನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಬೇರೆ ನಂಬರ್ ಬೇಕಾದರೆ ಇಲ್ಲಿ ರೋಮನ್ ಸಂಖ್ಯೆಯರು ಮತ್ತು ಡಾಟ್ ನಡುವೆ ಇರುವಂಥ ಅಕ್ಷರ ಡಾಟ್ ಸ್ಪೇಸ್ ಇದೆ ನಡುವೆ ಕ್ಲಿಕ್ ಮಾಡಿ ಒಂದ್ಸಾರಿ ಇದು ಕ್ಲಿಕ್ ಆದ ತಕ್ಷಣ ನಿಮಗೆ ಮೇನ್ ಕ್ವಶನ್ಸ್ ನಂಬರ್ ಸೆಲೆಕ್ಷನ್ ಆಗ್ತದೆ ಇಲ್ಲಿ ಬಂದು ನಮಗೆ 1 2 3 ಬೇಕಾ 1 2 3 ಅಥವಾ ABCD ಬೇಕಾ ABCD ರೋಮನ್ ಸಂಖ್ಯೆ ಬೇಕಾ 1 2 3 ರೋಮನ್ ಸಂಖ್ಯೆ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಬೋದು ನಾನು ಬ್ರಾಕೆಟ್ ಹಾಕಿದ್ದು 1 2 3 ಸೆಲೆಕ್ಷನ್ ಮಾಡ್ತೀನಿ ಈ ರೀತಿ ಸೆಟ್ ಮಾಡ್ಬೋದು ಇಲ್ಲಿ ABCD ಬೇಕಾದ್ರೆ ABCD ಚೇಂಜ್ ಮಾಡ್ಬೋದು ರೋಮನ್ ಸಂಖ್ಯೆ 1 2 3 4 ಮಾಡ್ಬೋದು ಇಲ್ಲಿ ನಂಬರಿಂಗ್ ಇರೋದ್ರಿಂದ ABCD ಅದ ABCDನ ನಾನು ಇಟ್ಕೋತೀನಿ ಸೊ ಇಲ್ಲಿ ಮಾತ್ರ ನಾವು ಏನು ಮಾಡ್ಬೋದು 1 2 3ನ ಎಂಟ್ರಿ ಮಾಡ್ತಾ ಹೋಗ್ಬೋದು 1 2 3 ಈ ಥರ ಎಂಟ್ರಿ ಮಾಡಿ ನಾವು ಕ್ವಶನ್ ಪೇಪರನ್ನು ರೆಡಿ ಮಾಡಬಹುದು ಸೊ ಗೊತ್ತಾಯಿತು ಅಂದ್ಕೊಂಡಿದ್ದೇನೆ ನಿಮಗೆ ಇದನ್ನು ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಇದರ ಆಪ್ಷನ್ಸ್ಗಳಿರುತ್ತೆ ಅದನ್ನು ಎಕ್ಸ್ಪ್ಲೇಷನ್ಸ್ ಕೊಡ್ತಾ ಹೋಗ್ತೀನಿ ತಾವು ದಯಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿದ್ರೆ ನಿಮಗೆ MS ವರ್ಡ್ ಕೂಡ ಕಲಿಬೋದು ಸೊ ಈ ವರ್ಕ್ ನಿಮಗೆ ಇಷ್ಟ ಆಗಿತ್ತಂದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರಳವಾಗಿ ನೀವು ಕಲಿಯಬಹುದು ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ